ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ಮೀಡಿಯಾದ ಈ ಹೊತ್ತಿನ ಈ ವಿಶೇಷ ಚರ್ಚೆಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ನಾನು KS ವಿಮಲಾ. ಇವತ್ತು ನಾವು ಕಳೆದ ಕೆಲವು ದಿವಸಗಳಿಂದ ಕರ್ನಾಟಕದಲ್ಲಿ ಬಹಳ ಸುದ್ದಿ ಮಾಡ್ತಾ ಇರುವಂತಹ ಒಂದು ವಿಷಯ, ಬ್ಯಾಂಕ್ ರಾಬರಿಗಳು. ಹಾಡು ಹಗಲೇನೆ ತುಂಬಾ ಸಣ್ಣ ವಯಸ್ಸಿನ ಯುವಕರು ಅಂತ ಹೇಳ್ಬೋದಾದಂಥವ್ರು ಮಾಡ್ತಾ ಇರುವ ರಾಬರಿಗಳು ಒಂದ್ ರೀತಿಲಿ ನಮ್ಮನ್ನಂತೂ ಕಂಗೆಡ್ಸಿದಾವೆ. ಇಂಥ ಒಂದು ರಾಬರಿ ಯಾಕಾಗ್ತಾ ಇದೆ, ಹೇಗಾಗ್ತಾ ಇದೆ, ಇದರ ಒಳ ಹೊರಗುಗಳೇನು ಅಂತ ಅನ್ನೋದನ್ನ ಚರ್ಚೆ ಮಾಡೋ ಉದ್ದೇಶದಿಂದ ಈ ಒಂದು ವಿಶೇಷ ಚರ್ಚೆಯನ್ನ ಆಯೋಜನೆ ಮಾಡಿರೋ ಅಂಥದ್ದು. ನಮ್ಮ ಜೊತೆಗೆ ನಾಗರಾಜ್ ಶಾನ್ಭೋಗ್ ಅವರು, ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾದ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಅವರಿದ್ದಾರೆ. ಸ್ವತಃ ಬ್ಯಾಂಕ್ ಉದ್ಯೋಗಿಯಾಗಿ ನಿವೃತ್ತಿಯಾದವರು ಮತ್ತು ಬ್ಯಾಂಕ್ ನೌಕರರ ಸಂಘಟನೆಯನ್ನ ಲೀಡ್ ಮಾಡ್ತಾ ಇರೋ ಅಂಥವ್ರು ನಮ್ಮ ಜೊತೆಗೆ ಈ ಬ್ಯಾಂಕ್ ರಾಬರಿಯ ಬಗ್ಗೆ ಮತ್ತು ಒಟ್ಟು ಬ್ಯಾಂಕಿನ ವಹಿವಾಟಿನ ಸುತ್ತಮುತ್ತ ಹೇಗೆ ಏನೆಲ್ಲ ಬದಲಾವಣೆಗಳಾದವು, ಯಾವ್ದು ಇದಕ್ಕೆ ಕಾರಣ ಇರಬಹುದು ಅಂತನ್ನುವ ಒಂದು ಕೂಲಂಕುಷ ಚರ್ಚೆಗೆ ನಮ್ಮ ಜೊತೆಗಿದ್ದಾರೆ. ನಾಗರಾಜ್ ಅವರೇ, ನಿಮಗೆ ಸ್ವಾಗತ. ನಮಸ್ಕಾರ. ಕಳೆದ ವಾರ ಮೀಡಿಯಾದಲ್ಲೆಲ್ಲ ಸುದ್ದಿ ಬಂತು. ಬೀದರ್ನಲ್ಲಿ ಒಂದು ಬ್ಯಾಂಕಿನ ATMಗೆ ಹಣ ತುಂಬಿಸೋದಕ್ಕೆ ಒಂದು ವ್ಯಾನ್ ಹೋಗ್ತಾ ಇತ್ತು. ಒಂದು ರೀತಿಯ ನಾಟಕೀಯ ಸಿನಿಮೀಯ ಅಂತ ಹೇಳುವ ಹಾಗೆ ಇಬ್ರು ಯುವಕರು ಬೈಕಲ್ಲಿ ಬರ್ತಾರೆ, ಶೂಟೌಟ್ ಆಗತ್ತೆ. 93 ಲಕ್ಷ ರೂಪಾಯಿ ಬ್ಯಾಂಕಿಗೆ ATMಗೆ ತುಂಬಿಸೋಕ್ ಬರ್ತಾ ಇರುವ ಹಣವನ್ನ ತಗೊಂಡು ಪರಾರಿ ಆಗ್ತಾರೆ. ಯಾರೋ ಅಲ್ಲಿದ್ದವರು ಅದೇನ್ ಕ್ರೇಜು ಅನ್ಬೇಕೋ ಅಥವಾ ಅಗತ್ಯ ಆಗಿತ್ತು, ಅದು ಅದಕ್ಕಾಗಿ ಮಾಡಿದ್ರು ಅನ್ಬೇಕೋ ಗೊತ್ತಿಲ್ಲ, ವಿಡಿಯೋಗಳನ್ನ ಮಾಡಿ ಆಮೇಲೆ ಸಾಮಾಜಿಕ ಮಾಧ್ಯಮದಲ್ಲಿ ಅದು ಹರಿದಾಡಿದ್ದನ್ನು ನಾವು ನೋಡಿದ್ದೀವಿ. ಈಗ ಮತ್ತೆ ಕೈಯಲ್ಲಿ ಮೆಣಸಿನ ಖಾರದ ಪುಡಿ ಇಟ್ಕೊಂಡು ಬಂದಿದ್ರಂತೆ, ಅವರಿಗೆ ಎರಚಿದ್ರಂತೆ. ಒಬ್ಬ ಬ್ಯಾಂಕ್ ಸಿಬ್ಬಂದಿ ಗಾಯಾಳು ಆದ್ರು, ಮತ್ತೊಬ್ರು ಮೃತಪಟ್ರು ಅಂತ ಕೂಡ ಸುದ್ದಿಗಳು ಓಡಾಡಿದಂಥದ್ದು ಮಾಧ್ಯಮಗಳಲ್ಲಿ. ಬಹುಶಃ ನೀವು ಅದ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಬಹುದು ಅಂತ ಅನ್ಕೋತೇನೆ. ದೆನ್ ಇನ್ನೊಂದು, ಮಂಗಳೂರಿನ ಕೋಟೆಕಾರು ಕೃಷಿ ಸಹಕಾರಿ ಬ್ಯಾಂಕ್ ಅಲ್ಲಿ ಕೂಡ ಅದು ಕೂಡ ಅಷ್ಟೇ ಸಿನಿಮೀಯವಾಗಿ ಬ್ರಾಡ್ ಡೇ ಲೈಟ್ ಅಲ್ಲಿ, ಅಂದ್ರೆ ಹಾಡು ಹಗಲು ದರೋಡೆ ಆಗಿರೋ ಅಂಥದ್ದು. ಅಲ್ಲಿ ಸುಮಾರು 10 ರಿಂದ 12 ಕೋಟಿ ಅಂತ ಹೇಳ್ತಾರೆ. ಸೊ ನೀವೇನ್ ಹೇಳಕ್ ಬಯಸ್ತೀರಿ, ಎರಡು ಘಟನೆಯನ್ನ ಉದಾಹರಣೆಯಾಗಿ ಇಟ್ಕೊಂಡು? ಈ ಘಟನೆ ಆದ ಕೂಡಲೇ ರಾಜಕಾರಣ ಶುರು ಆಯ್ತು. ಮೊದಲನೇದಾಗಿ ಆ ಘಟನೆ ಯಾಕಾಯ್ತು ಅದ್ರ ವಿಶ್ಲೇಷಣೆ ಎಲ್ಲ ನಂತರ. ಈ ಸರ್ಕಾರದ ಅಡಿಯಲ್ಲಿ ಯಾವುದೇ ಇದಿಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ, ಅದಿಲ್ಲ ಅಂತ ಈ ಪಕ್ಷಗಳ ಈ ಪರಸ್ಪರ ದೂಷಣೆಗಳು ಇರಲಿ. ಈಗ ಮುಖ್ಯವಾಗಿ ಏನಂತಂದ್ರೆ ಇದನ್ನ ಕೆಲವು ಆಯಾಮಗಳಲ್ಲಿ ನಾವು ನೋಡ್ಬೇಕಾಗ್ತದೆ. ಮೊದಲನೇದಾಗಿ ಒಂದು ಸರ್ಕಾರ ಎನ್ನುವಂಥದ್ದು ಭದ್ರತೆಯ ಪ್ರಶ್ನೆ, ಲೋಪದ ಪ್ರಶ್ನೆ. ಸರ್ಕಾರದ ವ್ಯವಸ್ಥೆಯಲ್ಲಿ, ಇವತ್ತಿನ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಷ್ಟು ಜನರು ಸುರಕ್ಷಿತ ಎನ್ನುವ ಪ್ರಶ್ನೆ ಒಂದು ಕಡೆ ಬಂದೇ ಬರುತ್ತೆ. ಅವನ ಪಾಪ ಯಾರೋ ಬ್ಯಾಂಕ್ ಸಿಬ್ಬಂದಿ ಅಲ್ಲ, ಕೆಲಸ ನಡೀತಾ ಇರೋದು ಬೀದರ್. ನಾನು ಹೇಳ್ತಾ ಇರೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕ್ಯಾಶ್ ಅನ್ನ ATMಗೆ ಕ್ಯಾಶ್ ಅನ್ನ ತುಂಬುವಂತ ಕೆಲಸ. ಏಜೆನ್ಸಿ ಯಾವುದು? CMS ಏಜೆನ್ಸಿ ಕೊಟ್ಟಿದ್ದಾರೆ, ಅಂದ್ರೆ ಹೊರಗುತ್ತಿಗೆ ಕೊಟ್ಟಿದ್ದಾರೆ. ಬ್ಯಾಂಕಿನ ಕೆಲಸನ ಹೊರಗುತ್ತಿಗೆ ಕೊಟ್ಟಿದ್ದಾರೆ. ಆ ಸಿಬ್ಬಂದಿಗಳು ಯಾರು? ಬ್ಯಾಂಕಿಗೆ ಸಂಬಂಧಪಟ್ಟವರಲ್ಲ, ಆ ಹೊರಗುತ್ತಿಗೆ ಏಜೆನ್ಸಿಯಲ್ಲಿ ಇರುವವರು. ಆ ಪತ್ರಿಕೆಯಲ್ಲೆಲ್ಲ ಬಂದಿದೆ ಏನಂತಂದ್ರೆ ಅಲ್ಲಿ ಭದ್ರತಾ ಸಿಬ್ಬಂದಿನೇ ಇರ್ಲಿಲ್ಲ ಅಂತ. ಅರ್ಥ ಆಯ್ತಲ್ಲ? ಈ ಬ್ರಾಡ್ ಡೇ ಲೈಟ್ ರಾಬರಿ ಆಗ್ಬೇಕಾದ್ರೆ ಈ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಓಡಾಡುವವರು ಅದು ಹೆಂಗೆ ಸಾಧ್ಯ ಆಗತ್ತೆ? ಒಂದು ಸರ್ಕಾರ ಇರುವಾಗ ಭದ್ರತೆ, ಈ ಪ್ರಶ್ನೆ ಕಾಡ್ತದೆ. ನಾಗರಿಕರು ಇದು ಸಾಧಾರಣ ನಾಗರಿಕ ಕೂಡ ಇವತ್ತು ಬ್ಯಾಂಕ್ ರಾಬರಿ ಇರ್ಬೋದು, ಅಥವಾ ನಿಮ್ಗೆ ನಾಳೆ ಚಿನ್ನದ ಅಂಗಡಿನೂ ದರೋಡೆ ಮಾಡೋನು ಎಲ್ಲಿ ಸಿಗ್ತದೋ ಅಲ್ಲಿ ದರೋಡೆ ಮಾಡ್ತಾರೆ, ಯಾರೇ ಇರ್ಲಿ ಅದು. ಆದ್ರೆ ಫ್ರೀ ರನ್ ಅಂತಾರಲ್ಲ, ಆ ತರದ ಒಂದು ಪರಿಸ್ಥಿತಿ ಎರಡು ಕಡೆಗೂ. ಅಲ್ಲಂತೂ ನಿಮ್ಗೆ ಕೋಟೆಕಾರ್ದು ನೋಡಿದಾಗ ಆ ದಿವಸ ಅವರು ಹೇಗೆ ಇದೆಲ್ಲ ಏನಂದ್ರೆ ನಡೆದಿದ್ದ ಘಟನೆ ಬಗ್ಗೆ ನಾನು ಅದ್ರ ಸುತ್ತಮುತ್ತ ಮಾತಾಡ್ತಾ ಇದ್ದೀನಿ. ಇನ್ನೂ ಬೇರೆ ವಿಷಯಗಳನ್ನ ಹೇಳಲಿಕ್ಕಿದೆ ಅದ್ರ ಬಗ್ಗೆ. ಅಲ್ಲಿ ಆ ದಿವಸ ಶುಕ್ರವಾರ ಸಾಧಾರಣ ಕೋಟೆಕಾರಿದು ತಲಪಾಡಿ ಹತ್ರ ಅಲ್ಲೆಲ್ಲ ಬರ್ತದೆ. ಅಲ್ಲಿ ಮುಸ್ಲಿಂ ವರ್ತಕರು ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಇರೋದು ಜಾಸ್ತಿ, ಅವರೆಲ್ಲ ನಮಾಜಿಗೆ ಹೊರಟೋಗಿರ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಏನೋ ಕಾರ್ಯಕ್ರಮ ಇತ್ತು, ಅಲ್ಲಿ ಬರೋದಿತ್ತು ಉಳ್ಳಾಲಕ್ಕ, ಅಲ್ಲೆಲ್ಲ
ಅಲ್ಲಿ ಪೊಲೀಸ್ ಎಲ್ಲ ಇಡೀ ವ್ಯವಸ್ಥೆನೇ ಅಲ್ಲಿ ಹೋಗಿದೆ. ಇನ್ನೊಂದು ಕಡೆ ಇನ್ನೊಂದಿದೆ ಅದರಲ್ಲಿ, ಆ ದಿವಸ ಅಲ್ಲಿ CC ಕ್ಯಾಮರಾ ರಿಪೇರರ್ ಬಂದಿದ್ದ, ಅವನು ರಿಪೇರಿ ಮಾಡೋದಕ್ಕೂ ಇದ್ದ. ಇದೆಲ್ಲ ಬಳಸ್ಕೊಂಡು ಅವರು ಅದನ್ನ ಮಾಡಿದ್ದಾರೆ. ಇದು ಆ ಘಟನೆಯ ಸುತ್ತಮುತ್ತದ ಭದ್ರತಾ ಲೋಪ. ಅಂದ್ರೆ ನಾನು ಇರೋದು ಈಗ ನಾವು ಮಂಗಳೂರಿನ ಘಟನೆಯನ್ನ ಕೇಂದ್ರೀಕರಿಸಿದ್ರೆ ಅದರಲ್ಲಿ ಅಫ್ಕೋರ್ಸ್ ನಾವು ಮಾಧ್ಯಮದಲ್ಲೇ ನೋಡಿರೋ ಅಂತದ್ದು ಸುಮಾರು 35ರಿಂದ 36 ವಯೋಮಾನದ ತಮಿಳ್ನಾಡಿನ ಯುವಕರು ಅಂತ ಹೇಳ್ತಾರೆ. ನಮಗೆ ಈ ಕ್ರೈಮ್ ಅಂದ್ರೆ ಅಪರಾಧಗಳು ನಡೆದಾಗ ಅವರ ರಾಜ್ಯ, ಅವರ ಭಾಷೆ, ಅವರ ಜಾತಿ, ಅವರ ಧರ್ಮಗಳನ್ನ ಇಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ. ಆದ್ರೆ ಅಪರಾಧ ಏನ್ ನಡೆದಿದೆ, ಅಪರಾಧ ಹೇಗ್ ನಡೀತು, ಯಾಕೆ ನಡೀತಾ ಇದೆ ಅನ್ನೋದೇ ಮುಖ್ಯ ಆಗ್ತದೆ. ಈವನ್ ದೆನ್ ಮಾಧ್ಯಮಗಳ ಪೊಲೀಸರ ಮಾಹಿತಿಗಳೇನಂದ್ರೆ ಅವರು ತಮಿಳ್ನಾಡಿನ ಯುವಕರು, ಆದರೆ ಅವರ ನಿರ್ದೇಶಕ ಯಾರೋ ಇರುವ ವ್ಯಕ್ತಿ ಯಾರಿದ್ರಲ್ಲ ಅವರು ಮುಂಬೈನವರು. ಸೊ ಮುಂಬೈನ ಗ್ಯಾಂಗ್ ಅಂತ ಪೊಲೀಸ್ ವ್ಯವಸ್ಥೆ ಭಾಷೆಯನ್ನ ಬಳಸ್ತದೆ. ಮತ್ತು ನೀವೇ ಹೇಳಿದಾಗೆ ಅವರ ಆ ಟೈಮಲ್ಲಿ ಆ ಬ್ಯಾಂಕ್ ಅಲ್ಲಿ CCTV ರಿಪೇರಿಯಲ್ಲಿತ್ತು, ರಿಪೇರಿ ಮಾಡುವವರು ಬಂದಿದ್ರು. ಅದೇ ಟೈಮಿಗೆ ಈ ದರೋಡೆ ಮಾಡುವ ಪ್ಲಾನ್ ಅನ್ನು ಇಟ್ಕೊಂಡಿರುವಂತಹ ಯುವಕರು ಆ ಬ್ಯಾಂಕಿನ ಒಳಗಡೆ ಬರ್ತಾರೆ. ಮತ್ತು 3 ಮತ್ತು 4 2 ಅಂಶ ಇದೆ. ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಮುಸ್ಲಿಂ ವರ್ತಕರು ಹೆಚ್ಚಿರುವಂತವರು ಶುಕ್ರವಾರ ಅವರು ನಮಾಜ್ಗೆ ಹೋಗಿರ್ತಾರೆ ಆ ಹೊತ್ನಲ್ಲಿ. ಮತ್ತು ಎರಡನೇದು, ಯಾವ ಪೊಲೀಸ್ ವ್ಯವಸ್ಥೆ ಇಂಥವುಗಳ ಬಗ್ಗೆ ಕಣ್ಗಾವಲಿನಲ್ಲಿ ಇರಬೇಕು, ಆ ಪೊಲೀಸ್ ವ್ಯವಸ್ಥೆ ರಾಜ್ಯದ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತ ಎಂಟೈರ್ ಪೊಲೀಸ್ ಗಮನ ಆ ಕಡೆ ಇದೆ ಅಂತ. ಸೊ ಮಂಗಳೂರಿನ ಪೊಲೀಸ್ ವ್ಯವಸ್ಥೆಯ ಬಗ್ಗೆನೂ ನಾವು ಒಂದ್ ಸ್ವಲ್ಪ ಮಾತಾಡ್ಲಿಕ್ಕಿದೆ. ಸೊ ಹಾಗಾಗಿ ಇಂತಹ ಲ್ಯಾಬ್ಸ್ಗಳು ಮತ್ತೆ ಬಹಳ ಪಾಪ್ಯುಲರ್ ಅಲ್ಲದೆ ಇರುವಂತಹ ಬ್ಯಾಂಕ್ ಅದು. ಫಾರ್ ಎಕ್ಸಾಂಪಲ್ ಒಂದು SBI ಬ್ರಾಂಚ್ ಇದೆ, ಅಥವಾ ಒಂದು ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕಿನ ಬ್ರಾಂಚ್ ಇದೆ, ಅಥವಾ ಬೇರೆ ಯಾವುದೇ ಒಂದು ರಾಷ್ಟ್ರೀಕೃತ ಅಥವಾ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುವಂತಹ ಬ್ಯಾಂಕ್ಗಳು ಇದಾವೆ ಅಂತಂದ್ರೆ ಅದೆಲ್ರಿಗೂ ಇದು ಏನೋ ಕೊಟ್ಟೆಕಾರ್ ಕೃಷಿ ಪತ್ತಿನ ಬ್ಯಾಂಕ್, ತುಂಬಾ ಸಣ್ಣ ವಹಿವಾಟಿರುವಂತದ್ದು ಇರ್ತದೆ. ಸೊ ಅಂತ ಕಡೆ ಬರ್ತಾರೆ ಅಂತಂದ್ರೆ ಏನು ಅಂದ್ರೆ ಇಲ್ಲಿ ಮುಖ್ಯವಾಗಿ ನೀವು ಒಂದು ಪಾಯಿಂಟ್ ಅಲ್ಲಿ ಹಾಗಾದ್ರೆ ನಮ್ಮಲ್ಲಿ ಅದು ಗುಪ್ತಚರ ವಿಭಾಗ ಏನ್ ಮಾಡ್ತಾ ಇದೆ? ಈಗ ಮೊನ್ನೆ ಎಲ್ಲ ಒಂದ್ ಕಡೆ ಇದ್ರ ಬಗ್ಗೆ ಚರ್ಚೆಗೆ ಕರೆದಿದ್ರು. ಅಲ್ಲಿ ಹೋದಾಗ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು, ಭ್ರಷ್ಟಾಚಾರ ತುಂಬಿಕೊಂಡಿದೆ, ಭದ್ರತೆ ಬಗ್ಗೆ ಯಾವ ಕ್ಯಾರು ಇಲ್ಲ, ನಾಗರಿಕರ ರಕ್ಷಣೆ ಬಗ್ಗೆ ಯಾವ ಕ್ಯಾರು ಇಲ್ಲ. ಈಗ ಎಲ್ಲಿವರೆಗೆ ಅಂತಂದ್ರೆ ಕ್ರೈಮ್ ಬ್ರಾಂಚ್, ಅದು ಕ್ರೈಮ್ ಎನ್ನುವಂತ ವರ್ಡ್ ಅದಕ್ಕೆ ಇನ್ಸ್ಪೆಕ್ಟರ್ ಆಗೋದಕ್ಕೆ ಅವರು ಅದ ಕ್ರೈಮ್ ಅಂತ ಹೇಳ್ಸ್ಕೊಳಕ್ ಅವ್ರು ತಯಾರಿಲ್ಲ, ಆ ಲೆವೆಲಿಗೆ ಬಂದಿದೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಅವ್ರು ಪೊಲೀಸ್ ವ್ಯವಸ್ಥೆ ಬಗ್ಗೆ, ಇದು ಅದೇನಷ್ಟು ರಿಲೆವೆಂಟ್ ಅಲ್ಲ. ಇವತ್ತು ಬಂದ ಹುಡುಗರು ಸಹ ಅಲ್ಲೂ ಏನೋ ಹೊರ ಹೊತ್ತಿಗೆ ಇದೆಯೋ ಏನೋ ಗೊತ್ತಿಲ್ಲ, ಇವೆಲ್ಲ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಶೋಷಣೆಗಳು ಅವ್ರದ್ದು ಇದೆ. ಅವ್ರು ಎಷ್ಟರ ಮಟ್ಟಿಗೆ ಭದ್ರತೆ ಬಗ್ಗೆ ಕಾಳಜಿ ವಹಿಸ್ತಾರೆ. ಮೇಲಧಿಕಾರಿಗಳು ಏನಂತಂದ್ರೆ ನಾನು ಎಷ್ಟು ಬೇಗ ಎಲ್ಲೆಲ್ಲಿ ಪೋಸ್ಟಿಂಗ್ ತಗೊಳ್ಳೋದು ಅವರು ಹೇಳಿದ್ ಮಾತನ್ನ, ಎಷ್ಟು ದುಡ್ಡು ಕೊಟ್ಟು ಎಷ್ಟು ಪೋಸ್ಟಿಂಗ್ ತಗೊಳ್ಳೋದು ಅಷ್ಟೇ ಇರ್ತದೆ ವಿನಃ ತನ್ನ ಕೆರಿಯರ್ ಅನ್ನ ಇದ್ ಮಾಡ್ಕೊಂಡು ಉಜ್ವಲ ಭವಿಷ್ಯ ಅಂದ್ರೆ ಹಣಕಾಸಿನ ಭವಿಷ್ಯನ ಮಾಡ್ಕೊಳ್ಳೋದೇ, ಲೂಟಿ ಮಾಡೋದೇ, ಅದು ಒಂದು ದರೋಡೆನೆ. ಆ ದರೋಡೆ ಅಲ್ಲಿ ಆ ದರೋಡೆ ಬಗ್ಗೆ ನಿಮ್ಗೆ ಗಮನ ಹೋದಾಗ ಈ ದರೋಡೆ ಬಗ್ಗೆ ಎಲ್ಲಿ ಗಮನ ಇರ್ತದೆ? ಆರಕ್ಷಕ ಸಿಬ್ಬಂದಿ ಅದು ಕಂಪ್ಲೀಟ್ ಲೋಪ. ಅರ್ಥ ಆಯ್ತಲ್ಲ? ಇಲ್ಲಿ ನೀವು ಇನ್ನೊಂದು ಮಾತು ಹೇಳಿದ್ರಿ, ಬಂದವರು ಯುವಕರಂತ. ನಾವು ಈ ಕ್ರೈಮ್ಗಳಾದಾಗ ಒಂದು ಆಯಾಮ ಅಂತೂ ನೋಡೋದೇ ಇಲ್ಲ ನೋಡಿ. ಇವತ್ತು ಇಡೀ ಸಮಾಜ ಇದು ಈಗ ಯಾರೋ ಮೊನ್ನೆ ಹೇಳಿದ್ರೆ ಕರ್ನಾಟಕ ಈ ತರ ಆಗಿದೆ, ಹಂಗಿಲ್ಲ. ಕರ್ನಾಟಕ ಅಲ್ಲ, ನಿಮ್ಗೂ ಗೊತ್ತಿರಬಹುದು, ಎಲ್ಲಾ ಕಡೆಗೂ ಇದು ನಡೀತಾ ಇದೆ. ಇವತ್ತಿನ ಸಮಾಜ ಆ ತರದ ಲೆವೆಲ್ಗೆ ಅಂದ್ರೆ ಲಂಪನೈಸೇಷನ್ ಅಂತ ಇದಕ್ಕೆ ಏನಾಗುತ್ತೆ, ಒಬ್ಬ ಯುವಕ ಈ ವ್ಯವಸ್ಥೆಯಲ್ಲಿ ಕಲ್ತು ಒಂದು ಸ್ಟೇಜಿಗೆ ಬಂದಾಗ ಅವನಿಗೆ ಸರಿಯಾದ ಉದ್ಯೋಗ ಇಲ್ಲ, ಉದ್ಯೋಗ ಸಿಕ್ಕಿದ್ರೂ ಸಮೇತ ಅವನ ಪ್ರತಿಭೆಗೆ ತಕ್ಕಂತೆ ಉದ್ಯೋಗ ಇಲ್ಲ, ಸಂಬಳನೂ ಇಲ್ಲ. ಅದೇ ಸಮಯಕ್ಕೆ ನೀವು ಎಷ್ಟೋ ಕೋಟಿ ಲಕ್ಷ ಕೋಟಿ ಅಲ್ಲ ಸಾವಿರಾರು ಕೋಟಿ ಖರ್ಚು ಮಾಡಿ ಮದುವೆಯ ಸಂಭ್ರಮಗಳು ಇದೆಲ್ಲ ಅವರು ನೋಡಿರ್ತಾರಲ್ವಾ, ಆ ಕಾರುಗಳು, ಅದು ಮತ್ತೆ ಈ ಗ್ಯಾಪ್ ಇದೆಯಲ್ಲ, ಇನ್ಕಮ್ ಗ್ಯಾಪ್, ಅದನ್ನು ನೋಡಿದಾಗ ಯಾವುದೇ ಒಬ್ಬ ಯುವಕ, ಅನ್ಎಂಪ್ಲಾಯ್ಡ್ ಒಬ್ಬ ಯುವಕನಿಗೆ ನಾನು ಅದನ್ನ
ಅನುಭವಿಸ್ಬೇಕು, ಈ ಸಮಾಜದಲ್ಲಿ ನನ್ಗೆ ಅದು ಸಾಧ್ಯ ಇಲ್ಲ, ನ್ಯಾಯವಾದ ರೀತಿಯಲ್ಲಿ ಹೋದ್ರೆ ಆಗೋದಿಲ್ಲ ಅಂದಾಗ ಅವ್ನು ದರೋಡೆಗೆ ಇಳ್ತಾನೆ. ಈ ಆಯಾಮ ಇದೆಯಲ್ಲ, ಈ ಆಯಾಮದಲ್ಲಿ ನಾವು ಯಾವತ್ತೂ ನೋಡಲ್ಲ. ಅಂದ್ರೆ ಹೆಚ್ಚಿನವ್ರು ಏನಾದ್ರೆ ಇದಕ್ಕೆ ಸೀಮಿತ ಆಗಿದೆ. ಎಕನಾಮಿಕ್ ಡಿಸ್ಟ್ರೆಸ್ ಅಥವಾ ಹೌದು. ಈ ಕನ್ಸ್ಯೂಮರಿಸ್ಟ್ ಕಲ್ಚರ್ ಅಂತ ನಾವೇನ್ ಕರಿತೀವಿ ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಲ್ಯಾವಿಶ್ ಸ್ಪೆಂಡಿಂಗ್ ಅಂತ ಅನ್ನುವಂತಹ ಅಂತದ್ನ ಯಾರು ಮಾಡಕ್ ಸಾಧ್ಯ? ಆರ್ಡಿನರಿ ಜನ ಮಾಡಕ್ ಸಾಧ್ಯ ಇಲ್ಲ. ಸಹಜವಾದ, ಈಗ ನೀವ್ ಹೇಳ್ದಾಗೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನಾವು ಜನಶಕ್ತಿ ಮೀಡಿಯಾದಲ್ಲೂ ಕೂಡ ಬಹಳ ಸಾರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಹಿಂದೆಂದೂ ಕಂಡು ಕೇಳಿರಿಯದಷ್ಟು ನಿರುದ್ಯೋಗದ ಮತ್ತು ಆದಾಯ ಕುಸಿತದ ಪರಿಸ್ಥಿತಿ ಇದೆ ಅಂತ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಬಟ್ ನೀವೊಂದು ಕರೆಕ್ಟ್ ಆದ ಪಾಯಿಂಟಿಗೆ ತಂದಿಟ್ಟಿದ್ದಕ್ಕಾಗಿ ನನಗೆ ಈಗ ಪ್ರಶ್ನೆ ಹೊಳಿತಾ ಇರೋದು, ಅಂದ್ರೆ 35-36 ವಯಸ್ಸಿನ ಬಹುಶಃ ಬೀದರಲ್ಲಿ ದರೋಡೆ ಮಾಡಿದವರು ಕೂಡ ATM ಹಣ ತುಂಬಸಕ್ ಮಾಡಿದವರು ಕೂಡ ಅವರು ಯೂತ್ ಸೇನೆ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಇಫ್ ದಟ್ ಈಸ್ ದ ಕೇಸ್, ಯೂತ್ಸ್ ಈ ತರದಲ್ಲಿ ಅಪರಾಧೀಕರಣಕ್ಕೆ ಒಳಪಡ್ತಾ ಇದ್ದಾರೆ ಅಂತಂದ್ರೆ ಅದರ ಹಿಂದೆ ಈಗ ಇವರೆಲ್ಲರೂ ಕೂಡ ದರೋಡೆ ಮಾಡಿದವರು ಅಂತ ಪೊಲೀಸರ ಭಾಷೆಯಲ್ಲಿ, ಆದರೆ ಅಂದ್ರೆ ಇವರು ಹೋಗಿ 10 ಕೋಟಿನೋ 12 ಕೋಟಿನೋ ಒಂದಿಷ್ಟು ಬಂಗಾರನೋ 93 ಲಕ್ಷ ATM ಹಾಕಕ್ ಬಂದಿದ್ದನ್ನು ಮಾಡಿದ್ರು. ರೀಸೆಂಟ್ ಆಗಿ ನಾನು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ವಿಲ್ಫುಲ್ ಡಿಫಾಲ್ಟರ್ಸ್ ಟಾಪ್ 100 ಅನ್ನ RBI ಅನೌನ್ಸ್ ಮಾಡಿದೆ. ಪಾರ್ಲಿಮೆಂಟ್ ಎಷ್ಟು ರೈಟ್ ಅಪ್ ಮಾಡಿದ್ದು ಕೂಡ ಬಂತು. ಸೊ ನಾನ್ ಗಮನಿಸಿದ ಹಾಗೆ ಮೇಲಿನ 100 ಜನ ಅಂದ್ರೆ ವಿಲ್ಫುಲ್ ಡಿಫಾಲ್ಟರ್ಸ್ ಅಂದ್ರೆ ಉದ್ದೇಶಪೂರ್ವಕವಾಗಿ ಬ್ಯಾಂಕಿನಿಂದ ತೆಗೆದುಕೊಂಡ ಸಾಲವನ್ನ ಹಿಂತಿರುಗಿಸದೇ ಇರುವವರು, ಬ್ಯಾಡ್ ಡೆಟ್ಸ್ ಅಂತ ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಹೀಗೆಲ್ಲ ಬ್ಯಾಂಕಿಂಗ್ ಟರ್ಮಿನಾಲಜಿಯಲ್ಲಿ ಕರೆಯೋದು ಇದೆಯಲ್ಲ. ಸೊ ಆ 100 ಜನ ಈ ದೇಶದ ಒಟ್ಟು NPAಗಳಿದಾವಲ್ಲ, ಅಂದ್ರೆ ಹಿಂತಿರುಗಿ ಬರಲಾರ್ದ ಸಾಲ, ಅಥವಾ ನಮ್ಮೂರಿನ ಕನ್ನಡ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೋಕ್ ಬಾಕಿ ಅಂತೀವಿ ನಾವು, ಅದು ಬರಲ್ಲ ಯಾವತ್ತು ಅಂತ. ಸೊ ಆ 100 ಜನ ಓವರ್ ಆಲ್ ನಮ್ಮ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಹಿಂತಿರುಗಿ ಬಾರದ ಸಾಲದ 43% ಓನರ್ಸ್ ಅವರು ಅದರಿದ್ದು ಅಂತ ಹೇಳ್ತಾರೆ. ಅದು 4 ಲಕ್ಷ ಕೋಟಿಗೂ ಹೆಚ್ಚು ಅಂತ ರಿಸರ್ವ್ ಬ್ಯಾಂಕಿನ ಐ ಥಿಂಕ್ 2024 ಅಲ್ಲಿ ರಿಲೀಸ್ ಮಾಡಿದ ಸ್ಟ್ಯಾಟಿಸ್ಟಿಕ್ಸ್ ಅದು ಅಂತ ಅನ್ಕೊಳ್ತೀನಿ. ಮತ್ತು ಆ 43% 100 ಜನರಲ್ಲಿ ಟಾಪ್ 30 ಜನರಿದ್ದು 30%ಗೂ ಹೆಚ್ಚಿದೆ ಅಂತ RBI ಡಾಕ್ಯುಮೆಂಟ್ಸ್ ಹೇಳ್ತಾ ಇರೋ ಅಂತದ್ದು. ಮತ್ತೆ ಮೆಹುಲ್ ಚೋಸ್ಕಿ, ಗೀತಾಂಜಲಿ ಜೆಮ್ಸ್, ಆಮೇಲೆ ನಾವು ಬಹಳ 2000 ದಶಕದ ಸಂದರ್ಭದಲ್ಲಿ ವಿಜಯ್ ಮಲ್ಯ ಒಬ್ಬರ ಹೆಸರು ಹೇಳ್ತಿದ್ವಿ. ವಿಜಯ ಬ್ಯಾಂಕಿನ ಒಂದು ಬ್ರಾಂಚಿಗೆ 100 ಕೋಟಿ ಕೊಡ್ಬೇಕಂತೆ. ಇವತ್ತು ಪಾಪ ಅಂತ ಅನ್ಸುತ್ತೆ, ವಿಜಯ್ ಮಲ್ಯದ ಏನು ಅಲ್ವೇ ಇಲ್ಲ. ಮೊನ್ನೆ ಅವರು ಹತ್ಕೊಂಡ್ರು, ನಾನು ತಗೊಂಡದಕ್ಕಿಂತ ಜಾಸ್ತಿ ಕಟ್ಟಿದೀನಿ ಅಂತ. ಅಂದ್ರೆ ದೊಡ್ಡ ವೃತ್ತ ಸಣ್ಣ ವೃತ್ತ ಅಂತ, ದೊಡ್ಡ ಕಳ್ಳದಿಗಿಂತ ಸಣ್ಣ ಕಳ್ಳ ಲೇಸು ಅಂತ ಹೇಳುವಂತ ಸ್ಥಿತಿ ಬಂದಿದೆಯಲ್ಲ. ಸೊ 2020ರಲ್ಲಿ 2154 ಇದ್ದ ವಿಲ್ಫುಲ್ ಡಿಫಾಲ್ಟರ್ಸ್ 2024 ಅಲ್ಲಿ 2664ಕ್ಕೆ ಹೋಗಿದೆ ಅಂತ ಹೇಳುತ್ತೆ. ಮತ್ತು ಆ 100 ವಿಲ್ಫುಲ್ ಡಿಫಾಲ್ಟರ್ಸ್ RBI ನಾನು ಹೇಳ್ತಾ ಇರೋದು 1,96,441 ಕೋಟಿ. ಅದೇನೋ ನ್ಯಾಷನಲ್ ಕಂಪನಿ ಲಾ ಏನೆಲ್ಲ ಇದೆಯಾವಲ್ಲ, ಆಯ್ತಾ. ಆಮೇಲೆ ಆ ಚೌಸ್ಕಿದೇನೋ 8,516 ಕೋಟಿ ಅಂತೆ. ಅಂದ್ರೆ ಇಂಥದ್ದನ್ನೆಲ್ಲಾ ನೋಡುವಾಗ ಯೂತ್ಸಿಗೆ ಒಂದು ನೀವ್ ಹೇಳ್ದಾಗೆ ದೊಡ್ಡ ಮನುಷ್ಯರ ಲ್ಯಾವಿಶ್ ಸ್ಪೆಂಡಿಂಗು ಒಂದ್ ಕಡೆ, ಇನ್ನೊಂದು ಕಡೆ ಈ ಕನ್ಸ್ಯೂಮರಿಸ್ಟ್ ಕಲ್ಚರ್ ಏನಿದೆ ಅದು ನಿಮ್ಮನ್ನ ಕೊಳ್ಳುಬಾಕರನ್ನಾಗಿ ಹೆಚ್ಚೆಚ್ಚು ಪ್ರೇರೇಪಿಸ್ತದೆ. ಮೌಲ್ಯವಾಗಿ ಬದಲಾವಣೆ ಆಗಿದೆ. ಕೊಳ್ಳುಬಾಕತನ ಅನ್ನೋದು ಒಂದು ಸಂಸ್ಕೃತಿ ಆಯ್ತಾ, ಅಂತದ್ದೊಂದು ಆಗಿ ಬದಲಾವಣೆ ಆಗಿದೆ. ಸೊ ಇದು ಈ ತರದ ಇದೆಯಲ್ಲ, ಅಯ್ಯೋ ಅವ್ರು 100 ಕೋಟಿ 1000 ಕೋಟಿ ತಗೊಂಡು ಬಚಾಯಿಸ್ಕೋತಾ ಇರುವಾಗ ನಾನು ಇದನ್ನ ಮಾಡಬಾರ್ದಾ ಅಂತ ಏನಾದ್ರೂ ಯೂತ್ಸ್ಗೆ ಅನಿಸ್ತಾ ಇದೆಯಾ? ಖಂಡಿತವಾಗಿ ಲೂಪ್ ಹೋಲ್ಸ್ ಅನ್ನ ನಾನು ಯೂಸ್ ನೋಡಿ, ವ್ಯವಸ್ಥೆಯ ಲೂಪ್ ಹೋಲ್ಸ್ ಅಂತ ಏನಿದೆ ಅದನ್ನ ನಾನು ಯಾಕೆ ಬಳಸ್ಕೋಬಾರ್ದು? ಈಗ ನೀವು ಹೇಳ್ದಂಗೆ, ನೀವು ಆ ವಿಷಯ ಹೇಳಿದ್ರಿಂದ, NPA ವಿಷಯ ಹೇಳಿದ್ರಿಂದ, ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಹೇಳಿದೆ. 2014 ನಂತರ 14 ಲಕ್ಷ ಕೋಟಿ, 14 ಲಕ್ಷ ಕೋಟಿ, ಅದು ಚಿಲ್ಲರೆ ಫಿಗರ್ ಇದೆ, ಅದಕ್ಕಿಂತ ಜಾಸ್ತಿ
ರೈಟ್ ಆಫ್ ಮಾಡಿದ್ದಾರೆ. ಯಾರು ಇದೇ ದೊಡ್ಡ ಸಾಲಗಾರರು, ಯಾರು ಸಣ್ಣವರೇನಲ್ಲ, ಅವರೆಲ್ಲ ಈ 100 ಜನ ಅಂತ ನೀವೇನೇ ಹೇಳ್ತೀರಿ ಅದರಲ್ಲೇ ಬಂದವರು. ಅರ್ಥ ಆಯ್ತಾ? ಮೊನ್ನೆ ಒಂದು ನ್ಯೂಸ್ ಬಂದು ರಿಲಯನ್ಸ್ ಅವನಿಗೆ ಪವರಿಗೆ ಇನ್ ಕೊಡ್ತಾ ಇದ್ದಾರೆ ಅವರಿಗೆ. ಅವ್ರದ್ದೊಂದು ಇದರಲ್ಲಿ ರಿಲಯನ್ಸ್ ಕಮ್ಯುನಿಕೇಶನ್ದು 45,000 ಕೋಟಿಯನ್ನ 430 ಕೋಟಿಗೆ ಸೆಟ್ಲ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಉಳಿದಿದ್ದನ್ನು ಬ್ಯಾಂಕಿಗೆ ಅದು ಹೇರ್ ಕಟ್ ಅಂತ. ಅದು ಬಿಡಿ, ಅದು ಕನ್ನಡದಲ್ಲಿ ಹೇಳಕ್ ಹೋದ್ರೆ ಆ ವರ್ಡ್ ನಾನು ಹೇಳೋದಿಲ್ಲ. ಇಂಗ್ಲಿಷ್ ಅಲ್ಲಿ ಒಳ್ಳೆ ನಾಜೂಕಾಗಿ ಹೇರ್ ಕಟ್ ಅಂತ ಹೇಳ್ತಾರೆ. ಈ ತರ ಇರುವಾಗ ಈ ಹಣ ಯಾರದ್ದಾಗಾದ್ರೆ? ಈಗ ನಾವಲ್ಲಿ ಮೊನ್ನೆ ಎಲ್ಲ ಪತ್ರಿಕೆಗಳು ಮಾಧ್ಯಮಗಳು ಇದರಲ್ಲೆಲ್ಲ ಜನಗಳ ಹಣದ ಲೂಟಿ ಅಂತ ಅದಕ್ಕೆ ಹೇಳ್ತಾರೆ. ಹೌದು, ಅದು ಕ್ರೈಮು, ಅದೆಲ್ಲ ಬೇರೆ ಆಂಗಲ್ಗಳೆಲ್ಲ ಇವೆ. ಮತ್ತೆ ಆ ಯುವಕರಿಗೆ ಆ ಟೈಮಿಗೆ ಏನ್ ಬರುತ್ತೆ ಅಂತಂದ್ರೆ, ನಾನು ಹೆಂಗಾದ್ರೂ ನಾಳೆ ಏನೇ ಆಗಿ ಹೋಗ್ಲಿ, ಹೆಂಗಾದ್ರೂ ಇವತ್ತು ಸಿಕ್ಕಿದ್ದನ್ನ ತಗೊಂಡ್ ಬಿಡ್ತೀನಿ ಅನ್ನುವಂಥದ್ದೊಂದು ಬರುತ್ತೆ. ತಾವು ಸಿಕ್ಕಾಕೊಳ್ತೀವಿ, ಅದೆಲ್ಲ ಅವ್ರ ಮನಸ್ಸಿಗೆ ಬರಲ್ಲ ಆ ಟೈಮಿಗೆ. ಇವ್ರು ಹಂಗಲ್ಲ, ನಾವು ಸಿಕ್ಕಾಕೊಳ್ಳೋದೇ ಇಲ್ಲ ಅಂತ ಹೇಳಿ ಬ್ಯಾಂಕಿಂದ ಸಾಲ ತಕೊಂಡು ಸಾಲ ಕಟ್ಟದೆ ವಿಲ್ಫುಲ್ ಡಿಫಾಲ್ಟರ್ ಸಾಲ ಕಟ್ಟದೆ ಕೊನೆಗೆ ಏನಾಗುತ್ತೆ, ಆರ್ಬಿಟ್ರೇಷನ್ಗೆ ಹೋಗುತ್ತೆ. 93,000 ಕೋಟಿ ಸಾಲನ ಕೇವಲ ಇನ್ನೊಂದು ಕಂಪನಿ ತಗೊಳ್ತದೆ. ಅದನ್ನ 9,000 ಕೋಟಿಗೆ ಹೈಯೆಸ್ಟ್ ಬಿಡ್ಡರ್ ಅವನಿಗೂ ಬ್ಯಾಂಕೆ ಸಾಲ ಕೊಡೋದು. ಅದು ಈಗ ಇನ್ 3-4 ವರ್ಷ ಆದ್ಮೇಲೆ ಅದು NPA ಆಗ್ಬೋದು. ಈ ತರ ಏನಾಗಿದೆ ಅವ್ರವ್ರ ನಡುವೆನೇನೆ ಮತ್ತೆ ಅವರಿಗೆ ಈ ತರ OTS ಈ ತರ ಆದವರಿಗೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಥವಾ ಈ ತರ ಆದವರಿಗೆ ಮತ್ತೆ ಸಾಲ ಕೊಡದೇ ಇರೋದಿಲ್ಲ, ಹೊಸ ಪ್ರಾಜೆಕ್ಟ್ ಸಾಲ ಕೊಡ್ತಾರೆ ಮತ್ತೆ. ಅಂದ್ರೆ ಪ್ರಶ್ನೆ ಏನಂತಂದ್ರೆ, ನೀವು ರಿಲಯನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಓನರ್ ಅಂಬಾನಿ, ಹಾಗೇನೆ ಇನ್ನೊಬ್ರು ಅದಾನಿ. ಈ ಅಂಬಾನಿ, ಅದಾನಿ, ಚೋಸ್ಕಿ, ಲಲಿತ್ ಮೋದಿ, ಹೀಗೆ ಹಲವಾರು ಹೆಸರುಗಳು ಓಡಾಡ್ತಾನೆ ಇರ್ತವೆ ವಿಲ್ಫುಲ್ ಡಿಫಾಲ್ಟರ್ ಸಂದರ್ಭದಲ್ಲಿ. ಸೊ ಇಂತಹ ಬೆಳವಣಿಗೆಗಳು ಮತ್ತೆ ಅಗೇನ್ ನಾನು ಹೇಳ್ತೀನಿ, ಮಂಗಳೂರಿಗೆ ಬಂದಂತಹ 2-3 ಜನ 35-36 ವರ್ಷದ ಯುವಕರು ಅಥವಾ ಬೀದರ್ನಲ್ಲಿ ATMಗೆ ತುಂಬಿಸೋದಕ್ಕೆ ಬಂದಿದ್ದನ್ನ ತಡೆದು ಕಿತ್ಕೊಂಡು ಹೋದಂತಹ ಯುವಕರಿಗಿಂತ ಅವರನ್ನ ಪ್ರೇರೇಪಣೆ ಮಾಡಿ ಕಳಿಸುವಂತಹ ಜನ, ಅದೇನ ಮಂಗಳೂರಿನವ್ರ ಕಿಂಗ್ ಪಿನ್ ಮುಂಬೈಲಿ ಇದ್ದಾರೆ ಅಂತ ಹೇಳಿದ್ರಲ್ಲ. ಅಂದ್ರೆ ಮತ್ ನೋಡಿ, ಅವ್ರು ಬರುವಾಗ ಕರ್ನಾಟಕದ ಫೇಕ್ ರಿಜಿಸ್ಟ್ರೇಷನ್ ಇರುವ ಕಾರಲ್ಲಿ ಬಂದಿದ್ರು, ಫಿಯೆಟ್ ಕಾರಲ್ಲಿ ಅಂತ ಕೂಡ ಪೊಲೀಸ್ ಇವುಗಳು ಹೇಳ್ತವೆ. ಸೊ ಇಂತಹ ಒಂದು ಲ್ಯೂರಿಂಗ್ ಅಂತನ್ನುವ ಅಥವಾ ಅವರನ್ನ ಪ್ರೇರೇಪಣೆ ಮಾಡುವಂತಹ ಜನ ಒಂದ್ ಕಡೆ ಆದ್ರೆ, ಮಂಗಳೂರಿನ ಪ್ರಕರಣಕ್ಕೆ ಮತ್ತೆ ಬರೋದಾದ್ರೆ, ಅಂದ್ರೆ ಇಂತಹ ವಿಲ್ಫುಲ್ ಡಿಫಾಲ್ಟರ್ಸ್ ಗೆ ಸಿಗುವಂತಹ ಕ್ಷಮಾದಾನ ತಮಗೂ ಸಿಕ್ಬಿಡಬಹುದು ಅನ್ನುವಂತಹ ಭ್ರಮೆಗೆ ಈ ಯುವಕರು ಬಿದ್ದಿರಬಹುದು, ಅಥವಾ ತಾವು ಸಿಕ್ಕಾಕೊಳ್ಳೋದಿಲ್ಲ, ದೊಡ್ಡವರಿದಾರಲ್ಲ ಅನ್ನುವಂತಹ ಭಾವನೆ ಕೂಡ ಇರಬಹುದು. ಆದ್ರೆ ಮಂಗಳೂರಿನ ಪ್ರಕರಣದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ನೀವು ಪ್ರಸ್ತಾಪ ಮಾಡಿ ಅಲ್ಲಿಗೆ ಬಿಟ್ರಿ. ಹಾಗಾದ್ರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಅಂತ. ಈಗ ಆಕ್ಚುಲಿ ಮಂಗಳೂರಿನ ಪೊಲೀಸ್ ಬಗ್ಗೆ ತೀವ್ರವಾದಂತಹ ಒಂದು ದೊಡ್ಡ ಹೋರಾಟ ಅಲ್ಲಿ ಜನಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆ ಮಂಗಳೂರಿನ ಪೊಲೀಸ್ ಕಮಿಷನರು ಸಂಪೂರ್ಣ ಅಲ್ಲಿ ನಡೆಯುವಂತಹ ಕಾನೂನು ವಿರೋಧಿ ಕೃತ್ಯಗಳು, ಜನಪ್ರತಿನಿಧಿಗಳೇ ಮಾಡುವ ಕಾನೂನು ವಿರೋಧಿ ಕೃತ್ಯಗಳಿಗೆ ಪೊಲೀಸ್ ಬಂದೋಬಸ್ತನ್ನ ಒದಗಿಸಿ ಮಾಡ್ತಾರೆ. ಜನಪರವಾದಂತಹ ಜನರ ಕಷ್ಟಗಳ ಬಗ್ಗೆ ನಾವೇನಾದ್ರೂ ಮಾತಾಡಕ್ ಹೋದ್ರೆ ನಮ್ಮ ಮೇಲೆ ಕೇಸುಗಳು ಹಾಕ್ತಾರೆ ಅಂತ. ಸೊ ಅಂದ್ರೆ ಆ ಪೊಲೀಸ್ ಕಮಿಷನರಿಗೆ ಇಂಥದನ್ನೆಲ್ಲ ನೋಡೋದಕ್ಕೆ ಪುರ್ಸೊತ್ತೇ ಇರ್ಲಿಲ್ವಾ ಅಂತ ನನಗೂ ಒಂದು ಪ್ರಶ್ನೆ ಹೇಳ್ತಾ ಇದ್ದೆ. ಖಂಡಿತವಾಗಿ ಹೌದು. ಅಂದ್ರೆ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ. ಯಾವ ಜನಪರ ಸಂಘಟನೆ ಒಂದು ಹೋರಾಟಗಾರರನ್ನ ಅವರು ಕಂಪ್ಲೀಟ್ ಎಲ್ಲ ಬ್ಯಾನ್ ಮಾಡ್ತಾರೆ. ಯಾವುದೇ ರ್ಯಾಲಿ ನಡೆಸೋದಕ್ಕೆ ಯಾವುದೇ ಅನುಮತಿ ಕೊಡಲ್ಲ. ಅದೇ ಏನಿದೆ ಸಮಾಜದಲ್ಲಿ ಸಂಘರ್ಷ ಉಂಟು ಮಾಡುವಂತದ್ದು, ಅದು ಯಾಕಂದ್ರೆ ಅದೊಂದು ಲ್ಯಾಬೋರೇಟರಿ. ನಾನು ಆ ಕಡೆಯವನೇ ಆದ್ರಿಂದ ಅದೊಂದು ಲ್ಯಾಬೋರೇಟರಿ. ಅಂತವರಿಗೆ ಫುಲ್ ಫ್ರೀಡಮ್. ಅವನ್ ಮಾಡುವಾಗ ಅವ್ರು ಮಾಡ್ಬೇಕಾದ ನಿಜವಾದ ಕರ್ತವ್ಯ ಏನಿತ್ತು, ಈ ಭದ್ರತೆಯನ್ನ ಒದಗಿಸುವಂತದ್ದು ಇಲ್ಲ. ಯಾಕಂದ್ರೆ ಲೂಟಿಕೋರ್ ಆತರ ಸಂಘರ್ಷ ಹುಟ್ಟಾಕುವವರಿಗೆ, ಗಲಭೆ ಸೃಷ್ಟಿಸುವವರಿಗೆ ಸಪೋರ್ಟ್ ಮಾಡುವಂತ ಒಬ್ಬ ಪೊಲೀಸ್ ಮೇಲಧಿಕಾರಿ ಅಂದಾಗ ಅವರು ಜನಗಳಿಗೆ ಯಾವ ರಕ್ಷಣೆ ಕೊಡಕ್ ಸಾಧ್ಯ ಇದೆ? ಯಾಕಂದ್ರೆ ಅದರಲ್ಲಿ ಆ ಗಲಭೆ ಪೊಲೀಸ್ ವ್ಯವಸ್ಥೆಯ ವೈಫಲ್ಯನೂ ಕೂಡ ನಾವು ನೋಡ್ತಾ ಇದೀವಿ. ಬಹುತೇಕ ಇಂತಹ ಎಲ್ಲ ಸಂದರ್ಭಗಳು ಅಂತವು ಬರ್ತವೆ. ಬಹುಶಃ ನಮ್ಮ ಚರ್ಚೆಯ ಕೊನೆಯ ಹಂತದಲ್ಲಿ ನಾನು ನಿಮ್ಮ ಹತ್ರ ಕೇಳ್ಬೇಕಾಗಿರೋ ಪ್ರಶ್ನೆ, ಒಟ್ಟು ವ್ಯವಸ್ಥೆಯ ಸಂದರ್ಭ ಮತ್ತೆ
ಆ ಡಿಸ್ಟ್ರೆಸ್, ಎಕನಾಮಿಕ್ ಡಿಸ್ಟ್ರೆಸ್ ಅಂತ ಅನ್ನೋದು ಯುವ ಜನರನ್ನ ಈ ತರದಲ್ಲಿ ಪ್ರೇರೇಪಣೆ ಮಾಡ್ತಾ ಇರೋದು. ಮತ್ತು ಪೊಲೀಸ್ ವ್ಯವಸ್ಥೆನಲ್ಲೂ ಕೂಡ ಮಂಗಳೂರು ಅಂತ ಕಡೆ ಅಥವಾ ಈವನ್ ಬೀದರ್ನಲ್ಲಿ ಕೂಡ ಮಾರಿಗೆ ಸಿಸಿ ಕ್ಯಾಮರಾ ಅಂತೆ, ಅದಂತೆ ಇದಂತೆ, ವಿಜಿಲೆನ್ಸ್ ವೀಕ್ ಅಂತೆ, ಇನ್ನೊಂದು ಮತ್ತೊಂದು ಎಲ್ಲವೂ ಹೇಳಿ, ಆದ್ರೆ ಕ್ರೈಮ್ಗಳು ಅದು ಕೇವಲ ಇಂತಹ ಕ್ರೈಮ್ ಅಲ್ಲ, ಬೇರೆ ಕ್ರೈಮ್ಗಳನ್ನು ಕೂಡ ತಡೆಯುವುದರಲ್ಲಿ ವೈಫಲ್ಯವನ್ನು ನಾವು ಎಷ್ಟೊಂದು ನಡೀತಾ ಇದೆ. ಕೊಲೆ, ಸುಲಿಗೆ, ಅತ್ಯಾಚಾರ ಇಂಥದ್ದೆಲ್ಲವೂ ನಡೆಯೋದನ್ನು ಬೆಳಕಿಗೆ ಬಂದಿದೆ ಇಷ್ಟಿವೆ. ಎಸ್ ಆಯ್ತಾ, ಇದು ಅಲ್ಲದೇನೆ ಇನ್ ಎಷ್ಟೋ ಇರಬಹುದು. ಆದ್ರೆ ಇದೆಲ್ಲದರ ಜೊತೆಗೆ ಬ್ಯಾಂಕಿಂಗ್ ಸಿಸ್ಟಮ್ಮಿನಲ್ಲಿ ಆಗಿರುವಂತಹ ಬದಲಾವಣೆಗಳು ಏನಾದ್ರೂ ಇದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ ಅನ್ನೋದು ಕೂಡ ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ರೆ. ಸರಿಯಾದ ಪ್ರಶ್ನೆಯನ್ನ ಕೇಳಿದ್ರಿ ನೀವು. ನಾನು ಅದನ್ನು ಹೇಳೋನಿದ್ದೆ ನೋಡಿ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿದೆ, ಮುಂಚೆ ಅಗತ್ಯ ಪ್ರಮಾಣದ ನೇಮಕಾತಿಗಳು ಎಲ್ಲಾ ಹುದ್ದೆಗಳಲ್ಲೂ ಆಗ್ತಾ ಇತ್ತು. ಎಲ್ಲಾ ಹುದ್ದೆ ಅಂದಾಗ ನಾನು ಯಾಕೆ ಎಲ್ಲಾ ಹುದ್ದೆ ಅನ್ನೋದನ್ನ ಸೇರಿಸಿದೆ ಅಂದ್ರೆ, ಭದ್ರತಾ ಸಿಬ್ಬಂದಿ ಸೇರಿಸಿ ಪ್ರತಿ ಶಾಖೆಗೂ ಒಬ್ಬ ಭದ್ರತಾ ಸಿಬ್ಬಂದಿ ಗನ್ ಜೊತೆಗೆ ಇರ್ತಿದ್ದ. ಯಾರ ಭದ್ರತಾ ಸಿಬ್ಬಂದಿ ಅಂದ್ರೆ ಸೈನಿಕ ಬೋರ್ಡ್ ಇಂದ ಅವನನ್ನ ಅಪಾಯಿಂಟ್ ಮಾಡ್ತಿದ್ರು. ಅವನು ಯೋಧ. ಈಗ ಅವರಿಗೂ ನಿರುದ್ಯೋಗ ಮಾಡಿದ್ದಾರೆ. ಏನಾಯ್ತು ಹೇಳಿದ್ನಲ್ಲ, ಆವಾಗ ಏನಂದ್ರೆ ಉದ್ಯೋಗ ಸೃಷ್ಟಿ ಮಾಡುವಂತಹ, ಆಮೇಲೆ ಸೋಷಿಯಲ್ ಆಂಗಲ್ ಇರುವಂತಹ ಬ್ಯಾಂಕಿಂಗ್ ಕ್ಷೇತ್ರದ ನೀತಿ ನಿಯಮಗಳೆಲ್ಲ, ಆರ್ಥಿಕ ನೀತಿಗಳು ಅದು ಕಂಪ್ಲೀಟ್ ಪೂರಕವಾಗಿತ್ತು ಅಂತ ಹೇಳಲ್ಲ. ಆದ್ರೆ ಆವಾಗಿನ ಸಂದರ್ಭದಲ್ಲಿ ಏನಂತಂದ್ರೆ ಆ ಧ್ಯೇಯೋದ್ದೇಶಗಳು ಇದ್ದವು. ಅದಕ್ಕಾಗಿ ಅದು ಏನಂದ್ರೆ ಕಂಪ್ಲೀಟ್ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ರು. ಏನ್ ಹೇಳಿ, ಫುಲ್ ಪರ್ಮನೆಂಟ್ ಎಂಪ್ಲಾಯೀಸ್ ಅನ್ನ ತಗೊಳ್ತಿದ್ರು. ಯಾವಾಗ ಈ ಲಿಬರಲೈಸೇಷನ್ ಅಂತೀವಲ್ಲ, ಜಾಗತೀಕರಣ ಅಥವಾ 1990 ನಂತರದ ದಶಕದಲ್ಲಿ ಏನಾಯ್ತು, ಈ ಫೋಕಸ್ ಶಿಫ್ಟ್ ಆಯ್ತಲ್ಲ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆ ಅನ್ನೋ ಹೆಸರಲ್ಲಿ. ಈ NPAಗಳು ಆಗ್ಲಿಂದೇನೆ ಜಾಸ್ತಿ ಆಗ್ಲಿಕ್ಕೆ ಶುರುವಾಗಿದ್ದು, ಅದೊಂದು ಪಾಯಿಂಟ್ ಇದೆ. ಇಲ್ಲಿ ಒಳಗೆ ಏನಾಯ್ತು, ಸಿಬ್ಬಂದಿಗಳನ್ನ ಕಾಯಮ್ಮೆ ಆಗಿ ಯಾಕೆ ಇಡಬೇಕು? ಈ ಭದ್ರತಾ ಸಿಬ್ಬಂದಿ, ಅಯ್ಯೋ ಸೆಕ್ಯೂರಿಟಿ ಏಜೆನ್ಸಿ ಇದೆ ಆಯ್ತಾ, ಅವನಿಗೆ ವಹಿಸ್ಕೊಟ್ರೆ ನಮ್ದು ಭದ್ರತಾ ಕೆಲಸನ ಅವ್ರಿಗೆ ವಹಿಸ್ಕೊಟ್ಬಿಟ್ರು. ಹೊರಗುತ್ತಿಗೆ ಅನ್ನುವಂಥದ್ದು ಒಳಗೆ ಕಾಲಿಡ್ತಲ್ಲ, ಹೊರಗುತ್ತಿಗೆ ಒಂದು ಡೇ ಟು ಡೇ ಇದಕ್ಕೆ ನಿಯಮವಾಗಿ ಬಂತಲ್ಲ. ಕಾಯಂ ಕೆಲಸಗಾರನ್ ಬಿಟ್ಟು ಒಂದು ಏಜೆನ್ಸಿಗೆ ವಹಿಸಿಕೊಡು. ಬ್ಯಾಂಕ್ ಇದ್ದೇನು ಕೆಲಸ, ಏಜೆನ್ಸಿ. ಈಗೆಲ್ಲ ನಾವೆಲ್ಲ ಹೋರಾಟ ಮಾಡಿದ್ವಿ. ಆವಾಗ ಮೊದ್ಲು ಏನಂತಂದ್ರೆ ಏನಿಲ್ಲ, ಏಜೆನ್ಸಿ ಕೊಟ್ಬಿಟ್ರು. ನಿಮ್ಗೊಂದು ನಾನೊಂದು ನೆನಪು ಮಾಡಿ ಕೊಡ್ತೇನೆ. ಕಾರ್ಪೊರೇಷನ್ ಬ್ಯಾಂಕ್ ಒಂದು ATMದು ಕೇಸು, ಜ್ಯೋತಿದ್ ಕೇಸು, ಹೌದಾ? ಅಲ್ಲಿ ಸಿಬ್ಬಂದಿ ಇರ್ಲಿಲ್ಲ ಅಂದ್ರೆ ಭದ್ರತಾ ಸಿಬ್ಬಂದಿ ಎಲ್ಲೂ ಹಾಕ್ತಿರ್ಲಿಲ್ಲ, ATMಗಳಲ್ಲೂ ಹಾಕ್ತಿರ್ಲಿಲ್ಲ. ಏನಾಯ್ತು, ನಾಯಿಕೊಡೆಯಾಗಿ ಸೆಕ್ಯೂರಿಟಿ ಏಜೆನ್ಸಿಗಳು ಹುಟ್ಕೊಂಡ. ಅಲ್ಲಿ ಔಟ್ಸೋರ್ಸ್ ಮಾಡಿದಾಗ ಏನ್ ಗೊತ್ತಾ, ಯಾರವನು ದೈಹಿಕವಾಗಿ ಸದೃಢನ ಅಥವಾ ಟ್ರೈನ್ಡ್ ಎಂಪ್ಲಾಯಿನ ಇದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಆಯ್ತು, ಬ್ಯಾಂಕ್ ಒಳಗೆ ಏನಾಯ್ತು ಹೇಳಿ. ಈಗ CC ಕ್ಯಾಮರಾ ಎಲ್ಲ ಏನ್ ಗೊತ್ತಾ ನಿಮ್ಗೆ, ಘಟನೆ ಆದ್ಮೇಲೆ ಅದು ಯಾರು ಅಂತ ತೋರಿಸುತ್ತೆ. ಅದು ಕೇಂದ್ರೀಕೃತ ವ್ಯವಸ್ಥೆ ಅಲ್ಲ, ಪೊಲೀಸ್ ತರ ಕೇಂದ್ರೀಕೃತ ವ್ಯವಸ್ಥೆ ಅಲ್ವೇ ಅಲ್ಲ. ಅರ್ಥ ಆಯ್ತಲ್ಲ? ಬ್ಯಾಂಕ್ ಒಳಗೆ ಜನನೂ ಕಮ್ಮಿ ಆದ್ರು. ಮುಂಚೆ ಬ್ಯಾಂಕ್ ಅಲ್ಲಿ ಸಿಬ್ಬಂದಿನೂ ಬೇಕಾದಷ್ಟು ಇರ್ತಿದ್ರು. ಅಷ್ಟು ಸುಲಭ ಅಲ್ಲ ಬ್ಯಾಂಕ್ ಒಳಗೆ ನುಗ್ಗೋದು. ಅಲ್ಲ, ಜೊತೆಗೆ ಇನ್ನೊಂದು ಮಧ್ಯೆ ಒಂದು ಸಣ್ಣ ಇಂಟರಪ್ಷನ್. ಕೇವಲ ಬ್ಯಾಂಕಿನ ಸಿಬ್ಬಂದಿ ಮಾತ್ರ ತುಂಬಾ ಅಲ್ಲ, ಕಸ್ಟಮರ್ಸು ಕೂಡ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ರು. ಯಾಕೆ ಅಂತಂದ್ರೆ ಬ್ಯಾಂಕಿಂಗ್ ವಹಿವಾಟು ಅಂತಂದ್ರೆ ಬ್ಯಾಂಕಿಗೆ ಬಂದ್ ಮಾಡ್ತಾ ಇದ್ರು. ಈಗ ಬ್ಯಾಂಕ್ ಅನ್ನೇ ಬಂದ್ ಮಾಡಿ ನೀವು ATM ಹೋಗಿ ನೀವು ಆನ್ಲೈನ್ ಮಾಡಿ ಅಂತ ಖಂಡಿತವಾಗಿಯೂ ಹೌದು. ಆಮೇಲೆ ಈ ಭದ್ರತಾ ಸಿಬ್ಬಂದಿ ಎಲ್ಲ ಶಾಖೆಗಳಿಗೂ ಕೊಡ್ಲಿಲ್ಲ. ಯಾಕಂದ್ರೆ ಕಾಸ್ಟ್ ಕಟಿಂಗ್. ಯಾಕೆ ಕಾಸ್ಟ್ ಕಟಿಂಗ್ ಮಾಡ್ಬೇಕು ಹೇಳಿ? ಅದೇ NPA ಇದೆಯಲ್ಲ, ಲಾಭ ಜಾಸ್ತಿ ಮಾಡಿ NPA ರೈಟ್ ಅಪ್ ಮಾಡ್ಬೇಕಲ್ಲ. ಅಂದ್ರೆ ಅಲ್ಟಿಮೇಟ್ ಇದ್ರದ್ದೆಲ್ಲ ಅಲ್ಲಿಗೆ ಹೋಗುತ್ತೆ. ಫಲಾನುಭವಿಗಳು ಅವರೇನೆ. ಯಾಕಂದ್ರೆ ನಿಮ್ಗೆ ಇವತ್ತು ಚಾರ್ಜಸ್, ಸರ್ವಿಸ್ ಚಾರ್ಜಸ್ ಎಲ್ಲ ನಮ್ಮ ಕಸ್ಟಮರ್ ತಲೆ ಮೇಲೆ ಹೇರ್ತಾ ಇರೋದನ್ನು ಅದಕ್ಕೇನೆ. ಹಾಗಾಗಿ ಈ ಯಾವಾಗ ಸೇವೆಯಿಂದ ಲಾಭಕ್ಕೆ ಶಿಫ್ಟ್ ಆಯ್ತು, ಆವಾಗ ಭದ್ರತಾ ಸಿಬ್ಬಂದಿದು ಪ್ರಶ್ನೆನೂ ಇದರಲ್ಲೇ ಬಂತು. ಅದ್ರ ನಡುವೆ ಏನಾಗಿದೆ, ಬ್ರಾಂಚ್ ಅಲ್ಲಿ ಇವತ್ತು ಏನ್ ಪರಿಸ್ಥಿತಿ ಇದೆ ಅಂದ್ರೆ 10 ಜನ 15 ಜನ ಇದ್ದ ಕಡೆ 2-3 ಸಿಬ್ಬಂದಿಗಳು, ಆಮೇಲೆ ಮ್ಯಾನೇಜರು. ಆ ಮ್ಯಾನೇಜರ್ ಅಂತೂ ಹೆಂಗಿರ್ತಾರೆ ಅಂತಂದ್ರೆ, ನಿಮ್ಮ ಗಮನಕ್ಕೆ ನಾನು ತರ್ತಾ ಇರೋವಂಥದ್ದು, ಸಮಯ ಇದ್ರೆ ಹೇಳ್ತೇನೆ. ಅವನು ಬೆಳಿಗ್ಗೆ ಬಂದು ಮೊದಲೇ ಟಾರ್ಗೆಟ್ ಮಾಡ್ಲಿಲ್ಲ ಅನ್ನೋದೇ ಅವನಿಗೆ ಅಲ್ಲ, ಮೇಲಿಂದ ಒತ್ತಡ. ರಿಕವರಿ ಟಾರ್ಗೆಟ್, ಇನ್ನೊಂದು ಯಾವ್ದೋ ಟಾರ್ಗೆಟ್, ಈ ಸ್ಕೀಮ್ ಮಾಡಿದ್ರ, ಆ ಸ್ಕೀಮ್ ಮಾಡಿದ್ರ, ಇದು ಬನ್ನಿ ಎದುರುಗಡೆ
ಕಸ್ಟಮರ್ ಕೂತಿದ್ರು ಆ CC ಕ್ಯಾಮರಾದಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರ ಟೇಬಲ್ ಅಲ್ಲೇ ಇರ್ತದೆ. ಯಾರು ಎಲ್ಲಿಗೆ ಹೋದ್ರು ಅಂತ ನೋಡುವಷ್ಟು ವ್ಯವಧಾನ ಅವ್ರಿಗೆ ಇರೋದಿಲ್ಲ. ವ್ಯವಧಾನ ಅಲ್ಲ, ಅಲ್ಲಿ ಪುರ್ಸತೆ ಇಲ್ಲ. ಇದೆಲ್ಲ ಯಾಕೆ ಹೇಳಿ? ಲಾಭ 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 ಅಧಿಕ ಲಾಭ ಮಾಡುವಂಥದ್ದು, ಕಮ್ಮಿ ಸಿಬ್ಬಂದಿ ಆಯ್ತು. ಆಮೇಲೆ ಬ್ಯಾಂಕಿಂಗ್ ಹಾಲು ಒಳಗೆ ಎಲ್ಲರೂ ಸೀದಾ ಬರುವಂಗಿಲ್ಲ, ಹೌದಾ? ಅದನ್ನೆಲ್ಲ ಮೊದಲು ಕಂಟ್ರೋಲ್ ಮಾಡ್ತಾ ಇದ್ದು ಖಾಯಂ ಅವನು ಇರ್ತಿದ್ನಲ್ಲ. ಈಗ ಭದ್ರತಾ ಸಿಬ್ಬಂದಿನೇ ಇಲ್ದಿದ್ದು ಒಂದು, ಅಲ್ಲಿ ಇಲ್ಲಿ ಭದ್ರತಾ ಸಿಬ್ಬಂದಿ ಕೊಟ್ಟರು ಸಮೇತ ಅವನ ಕೈಯಲ್ಲಿ ಏನ್ ಮಾಡಿಸ್ತಾರೆ ಅಂತಂದ್ರೆ, ಪಾಪ ನಾವು ಸಿಬ್ಬಂದಿಗಳಿಗಾಗ್ಲಿ ಮ್ಯಾನೇಜರ್ಗಾಗ್ಲಿ ದೂರ್ಬಾರ್ದು, ಡೈಲಿ ನಡೆಸ್ಬೇಕಲ್ಲ ಬ್ರಾಂಚು. ಕ್ಯಾಶಿನ ಭದ್ರತೆ ಅಥವಾ ಈ ಆರ್ನಮೆಂಟ್ಸ್ ಇದಕ್ಕೆಲ್ಲ ಭದ್ರತೆ ಕೊಡೋ ಬದಲು, ಅಥವಾ ಸಿಬ್ಬಂದಿಗೂ ಭದ್ರತೆ, ಈಗ ಸಿಬ್ಬಂದಿ ಭದ್ರತೆದು ಒಂದು ಕ್ವಶನ್ ಬಂತು. ಈಗ ಒಬ್ರು ಸತ್ತಿದ್ರಿಂದ, ಈಗ ನಾನು ಮೀಡಿಯಾ ಮೂಲಕ ಫಸ್ಟ್ ಹೇಳುವಂಥದ್ದು ಏನಂತಂದ್ರೆ, ಯಾರು ಸತ್ರಲ್ಲ ಅವ್ರ ಕುಟುಂಬಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜವಾಬ್ದಾರಿ ಆಗ್ತದೆ. ಅಲ್ಲ ಅದೇನೆ ನಮ್ಗಿರೋದ್ ಪ್ರಶ್ನೆ ಏನಂತಂದ್ರೆ, ಓವರ್ ಆಲ್ ಬ್ಯಾಂಕಿಂಗ್ ಅಂತ ಅನ್ನುವಾಗ ನಾನು ಬ್ಯಾಂಕಲ್ಲಿ ಹಣ ಇಟ್ರೆ ಅದು ಭದ್ರವಾಗಿರ್ತದೆ ಅಂತ ಅನ್ನುವಂತಹ ಒಂದು ನಂಬಿಕೆ ಜನಕ್ಕಿತ್ತು. ಆ ನಂಬಿಕೆ ಕೂಡ ಹೋಗುವಂತಹ ಪರಿಸ್ಥಿತಿ. ಮತ್ತು ಬ್ಯಾಂಕ್ ಅಂತಹ ಕಡೆಗೆ ಜಾಬ್ ಅಂತಂದ್ರೆ ಅದೊಂದು ಸುರಕ್ಷಿತವಾದಂತಹ ಜಾಬ್ ಅಂತ ಇತ್ತು. ಈಗ ಜಾಬ್ ಸುರಕ್ಷಿತ ಅಷ್ಟೇ ಅಲ್ಲ, ಅವ್ರ ಬದುಕೆ ಸುರಕ್ಷಿತ ಅಲ್ಲ ಅನ್ನುವಂತಹ ಸ್ಥಿತಿಗೂ ಬಂದಿರಂತ, ಪ್ರಾಣ ರಕ್ಷಣೆನೂ ಸಾಧ್ಯ ಇಲ್ಲದೆ ಇರೋಂದ್ರೆ ನಿನ್ನ ಹಣೆ ಬರ ಅನ್ನೋ ಅಂದ್ರೆ ಓವರ್ ಆಲ್ ಆಗಿರುವಂತಹ ಬದಲಾವಣೆಗಳು 90ರ ದಶಕದ ನಂತರ ಬಂದಿರುವಂತಹ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಅಥವಾ ಸೋ ಕಾಲ್ಡ್ ಸುಧಾರಣೆ ಅನ್ನುವ ನೆಲೆನಲ್ಲಿ ಬಂದಂತಹ ಬದಲಾವಣೆಗಳು ಒಂದು. ಎರಡನೇದಾಗಿ ವಿಲ್ಫುಲ್ ಡಿಫಾಲ್ಟರ್ಸ್ಗೆ ಸಿಗ್ತಾ ಇರುವಂತಹ ಸರ್ಕಾರಿ ಅಥವಾ ರಾಜಕೀಯ ಶ್ರೀರಕ್ಷೆಗಳು. ಮೂರನೇದಾಗಿ ಹೆಚ್ಚುತ್ತಾ ಇರುವಂತಹ ಆದಾಯದ ಕಂದರ ಮತ್ತು ಬದುಕಿನ ಮಟ್ಟದಲ್ಲಿ ಇರುವಂತಹ ಕಂದಕ ಮತ್ತು ನಿರುದ್ಯೋಗದ ಪ್ರಶ್ನೆ, ಇಂಥವೆಲ್ಲವೂ ಕೂಡ ಇಂಥದಕ್ಕೆ ಒಂದು ಆಗುವಂತಹ ಸಾಧ್ಯತೆಗಳು. ಇದೆಲ್ಲದರ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳ ಮೇಲಿರುವಂತಹ ಒತ್ತಡ, ಎಷ್ಟೋ ಜನ ಆತ್ಮಹತ್ಯೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲೇ ಇದು ಹೇಳುವಾಗ್ಲೇ ಒಂದು ಇಂಟರ್ವೆನ್ಷನ್ ಸಣ್ಣದು. ಇಲ್ಲಿವರೆಗಂತಂದ್ರೆ ಒಂದು ಬ್ಯಾಂಕಿನ CEO ಹೇಳ್ತಾರೆ, ಯಾವುದೋ ಇಂಟರ್ವ್ಯೂನಲ್ಲಿ, ಯಾವುದು ಮ್ಯಾಗ್ಝಿನ್ ಇಂಟರ್ವ್ಯೂನಲ್ಲಿ ನಾನೆಲ್ಲೋ ನೋಡಿದೆ ಅದನ್ನ, ನಾವೇನು ಬ್ಯಾಂಕಿಗೆ ಸೇರು ಅಂತ ಹೇಳಲಿಲ್ಲ, ಅವರಾಗಿ ಬ್ಯಾಂಕ್ ಉದ್ಯೋಗ ಹುಡ್ಕೊಂಡು ಬಂದ್ರು, ಆದ ಇಲ್ಲಿ ಆಗುವಂತದಕ್ಕೆ ಅವರೇ ಹೊಣೆ ಅನ್ನೋದ್ರ. ಅಂದ್ರೆ ನಿನ್ನ ಜೀವ ನೀನ್ ಕೈಯಲ್ಲಿ ಇಟ್ಕೋ, ನಮ್ಗೆ ನಂದೇನು ಜವಾಬ್ದಾರಿ ಇಲ್ಲ ಅಂತ ಮುಂಚೆ ಆಗಿರ್ಲಿಲ್ಲ. ಅದೇನೆ ಅಂದ್ರೆ ಒಂದು ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇದ್ದಂತಹ ಮತ್ತು ಸರ್ಕಾರ ಕೆಲಸ ಮಾಡ್ತಾ ಇದ್ದಂತಹ ಹೊತ್ತಿನಲ್ಲಿ ಇಂಥವುಗಳು ಹೆಚ್ಚು ಆಗ್ತಾ ಇರಲಿಲ್ಲ ಅಥವಾ ಆಗೋದನ್ನ ತಡೆಯುವ ಸಾಧ್ಯತೆಗಳು ಇತ್ತು. ಹಾಗಾಗಿ ಈ ಬ್ಯಾಂಕ್ ರಾಬರಿಗೆ ಯಾರು ಹೊಣೆ ಅಂತಂದ್ರೆ ಇಡೀ ವ್ಯವಸ್ಥೆ ಹೊಣೆ. ಮತ್ತು ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬಲ್ಲಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಹೊಂದಿರಲೇಬೇಕಾದಂತಹ ಸರ್ಕಾರಗಳು ಮತ್ತು ಅವರ ನೀತಿಗಳು ಇದಕ್ಕೆ ಹೊಣೆ ಅಂತ ನಿಮ್ಮ ಮಾತಿನ ಅರ್ಥ ಅಂತ ಇನ್ನೂ ಒಂದು ಸೇರಿಸ್ಬೇಕು. ಏನಂತಂದ್ರೆ, ನೀವು ಅಷ್ಟಕ್ಕೆ ನಿಲ್ಸಿದ್ರೆ ಆಗೋದಿಲ್ಲ, ಸರ್ಕಾರ ನಡೆಸುವವರೇ ಅವರಾಗಿದ್ದಾರೆ ಎನ್ನುವಂತ ಪಾಯಿಂಟ್. ಎಸ್ ಹೌದೌದು, ಖಂಡಿತವಾಗಿಯೂ ಕೂಡ. ಯಾಕೆಂತಂದ್ರೆ ನೀವಾಗ್ಲೇ ಹೇಳ್ದಂಗೆ OTS ಒನ್ ಟೈಮ್ ಸೆಟಲ್ಮೆಂಟ್ಗಳನ್ನ ಯಾರಿಗಾಗಿ ಮಾಡ್ತಾರೆ ಅಂತ ಅನ್ನೋದು ಕೂಡ ಪ್ರಶ್ನೆ. ಹಾಗಾಗಿ ಈ ಬ್ಯಾಂಕ್ ರಾಬರಿ ಅಂತ ಅನ್ನೋದು ಯುವಜನ ಇವತ್ತು ಇಂತಹ ಒಂದು ಕ್ರೈಮ್ ಅಪರಾಧಗಳ ಭಾಗವಾಗಿ ಹೋಗ್ತಾ ಇದ್ದಾರಲ್ಲ, ಅದನ್ನ ತಡೆಗಟ್ಲಿಕ್ಕೆ ಸಾಧ್ಯ ಆಗ್ಬೇಕು. ಯಾವುದೇ ಕಾರಣಕ್ಕೆ ಯುವಜನ ಈ ತರದ ಪ್ರೇರೇಪಣೆಗೆ ಒಳಗಾಗದೇನೆ ಇರಕ್ ಸಾಧ್ಯ ಆಗ್ಬೇಕು ಅನ್ನುವ ಆಶಯವನ್ನ ಹೊಂತಾನೇನೆ ಬಹುಶಃ ಇಂತಹ ಸ್ಥಿತಿಗಳು ಯಾವುದೇ ದೇಶವನ್ನ ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದಾಗಿ ಈ ಒಂದು ಚರ್ಚೆಯನ್ನ ಮಾಡುವ ಮತ್ತು ಬ್ಯಾಂಕಿಂಗಿನ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋದು ಆಗಿತ್ತು. ಹೌದೌದು, ಅದೊಂಥರ ದೊಡ್ಡ ಆನೆ ಇಟ್ಕೊಂಡು ಒಂದ್ ಸಣ್ಣ ಅದ್ರ ಕೂದಲಷ್ಟೇ ಮುಟ್ಟಿದೀವಿ ನಾವು. ಬಟ್ ಎನಿವೆ, 2 ಘಟನೆಗಳ ಹಿನ್ನೆಲೆಯಲ್ಲಿ ಇದು ಯಾಕೆ ಹಿಂಗಾಗೋಯ್ತು ಅಂತ ಅನ್ನುವಂತಹ ಒಂದು ಪ್ರಶ್ನೆ ಎದ್ದಾಗ ನಿಮ್ ಜೊತೆ ಮಾತಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು.
ಬಂದು ನಮ್ಗಿಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಬಹುಶಃ ನಾವು ಸರಣಿ ಚರ್ಚೆಗಳನ್ನ ಮಾಡ್ಬೇಕಾಗಿ ಬರಬಹುದು. ಬ್ಯಾಂಕಿಂಗು ಶುರುವಾದ ನಂತರ ರಾಷ್ಟ್ರೀಕರಣಗೊಂಡಿದ್ದು, ರಾಷ್ಟ್ರೀಕರಣಗೊಂಡ ಹಂತಗಳು ನಂತರ ಯಾವ್ದಿದೆ? ಜನಪರವಾದಂತಹ ಹಲವಾರು ಕಾರ್ಯಕ್ರಮಗಳನ್ನ ತಂದಿದ್ದು, ಮತ್ತೆ ಅಷ್ಟೇ ವೇಗವಾಗಿ ವಾಪಸ್ಸು ಹೋಗ್ತಾ ಇರೋ ಅಂತ ಸಂದರ್ಭದಲ್ಲಿ ಇಂಥವುಗಳೆಲ್ಲವೂ ನಡೀತಾ ಇರುವಾಗ ಇದರಿಂದ ಸರಿಪಡಿಸುವ ಬಗೆ ಹೇಗೆ ಅಂತ ಅನ್ನುವ ಚರ್ಚೆಗಳನ್ನ ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ನಾನು ವೀಕ್ಷಕರ ಪರವಾಗಿ, ನಮ್ಮ ಮೀಡಿಯಾದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಇದಾಗಿತ್ತು ವೀಕ್ಷಕರ ನಮ್ಮ ಚರ್ಚೆ. ಇಷ್ಟೆಲ್ಲದ ನಂತರವೂ ಕೂಡ ನಮ್ಮ ಎಚ್ಚರದಲ್ಲಿ ನಾವು ಇರಬೇಕು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮತ್ತು ಸರ್ಕಾರ, ಪೊಲೀಸು ಮತ್ತು ಇಡೀ ವ್ಯವಸ್ಥೆಯಲ್ಲಿ ವೈಫಲ್ಯಗಳಾದಾಗ ಆ ವೈಫಲ್ಯಗಳ ಪಾಲುದಾರರು ನಾವಲ್ಲ, ಆದರೆ ಅದರ ಫಲಾನುಭವಿಗಳು, ಅಂದ್ರೆ ನೆಗೆಟಿವ್ ಫಲಾನುಭವಿಗಳು ಈ ದೇಶದ ಜನ ಇರ್ತಾರೆ. ನಾಗರಾಜ್ ಚಂದ್ರಬಾಬು ಅವರು ಮಾತಾಡುವಾಗ ಹೇಳಿದ ಹಾಗೇನೆ ಬ್ಯಾಂಕಿಂಗ್ ಚಾರ್ಜ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾವೆ. ನೀವು 4 ಸಾರಿ ಬ್ಯಾಂಕಿಗೆ ಹೋದ್ರೆ ಚಾರ್ಜ್ ಹಾಕ್ತಾರೆ. ನೀವು ಆಯ್ತು ನಾನು ಚಾರ್ಜ್ ಕೊಡ್ಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಬ್ಯಾಂಕ್ ಕಡೆ ಹೋಗದೆ ಇದ್ರೆ ನೀವು ಏನು ಟ್ರಾನ್ಸಾಕ್ಷನ್ನೇ ಮಾಡಿಲ್ಲ ಅಂತಾನು ಚಾರ್ಜ್ ಹಾಕ್ತಾರೆ. ಇವೆಲ್ಲ ಹೊಸತು ನಮ್ಗೆ. ಇಂಥದ್ದೆಲ್ಲದ್ರಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ಬಹುಶಃ ನಾವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಕ್ ಸಾಧ್ಯ ಆಗ್ಬೇಕು ಅಂತ ಹೇಳ್ತಾ, ಜನಶಕ್ತಿ ಮೀಡಿಯಾ, ಜನಪರ ಮೀಡಿಯಾ, ನಿಮ್ಮ ಮೀಡಿಯಾ ಇದನ್ನ ಬೆಂಬಲಿಸಿ ನಮ್ಮ ಜೊತೆಗೆ ಸಹಕರಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.